ಆ ದೇವಸ್ಥಾನಗಳೆಲ್ಲ ಹೊಡೆದಾಕ್ಬಿಟ್ರು ಎಲ್ಲರೂ ಕೂಡ ಅವರು ಮುಸಲ್ಮಾನರ ಹಿಂದೆ. ಆ ಹೊಡೆದಾಕಿರೋ ಇಂಥ ಕಲ್ಲನ್ನೇ ಉಪಯೋಗಿಸಿ ಆ ಕೆರೆ ಕಟ್ಟೆ ಕಟ್ಟೋದೆಲ್ಲ ಕೂಡ ಕಟ್ಟೆ ಕಟ್ಟಿರೋದು. ಯಾವಾಗ ನಾನು ಹೋದಾಗ ಅಲ್ಲಿ ನೋಡ್ಬೋದು ನೀವು, ಅಷ್ಟು ದೇವಸ್ಥಾನ ಹೊಡೆದಾಕಿದ್ದಾರೆ ಗಂಗಾಪುರದಲ್ಲಿ. ಸದಾಶಿವ ಅಂತ ಹೇಳಿದಲ್ಲ, ಸದಾಶಿವ ಇವರು ನಮ್ಮ ಡಾಕ್ಟರ್ ಪಿ ಸದಾಶಿವ ನಮ್ಮ ಚಾಚಾ ಅವರು. ಅವರೇ ತಾನೆ ರಾಜಮ್ಮ, ಎಂ ಬಿ ರಾಜಮ್ಮ. ನನ್ನ ಗಂಡನಿಗೂ ನನ್ನ ಮಕ್ಕಳಿಗೂ ವೃದ್ಧಾರೋಪಣೆ, ಉಗ್ರ ದಂಡನೆ. ಇನ್ನಾಯಿತು ಹಿಂದೂ ಧರ್ಮದ ಕೇಂದ್ರವಾದ ವಿಜಯನಗರ ಮಹಾ ಸಾಮ್ರಾಜ್ಯದ ಇಳಿಗಾಲ ಪ್ರಾರಂಭವಾಯಿತು. ಅವಾಗ ಗ್ರೇಟ್ ಆಕ್ಟರ್ ಅವರು. ಏನು ಆಕ್ಟಿಂಗ್, ರಾಜ ಪಂಚುಲು ಅಷ್ಟೇ. ಕೃಷ್ಣದೇವರಾಯ ನೋಡ್ಬಿಟ್ರೆ ನಿಜವಾಗ ಅವರೇನು ಭಾಗ್ಯದ ಬಾಳ್ಮನೆಗೆ ಬೆಂಕಿ ಇಟ್ಟ ಪಾಪಿಷ್ಟರನ್ನು ಸುಟ್ಟು ಭಸ್ಮ ಮಾಡಲಿ. ಖಂಡ ಭಾರತ ಕುಲನಾರಿಯರ ಹಣೆಯ ಕುಂಕುಮದ ಮೇಲಾಣೆ. ಹಿಂದೂ ರಾಜ್ಯಕ್ಕೆ, ಹಿಂದೂ ಧರ್ಮಕ್ಕೆ ಎರಡು ಬಗೆಯುವ ಕರ್ಮ ಚಂಡಾಲರ ಕುಲಕ್ಷಯವಾಗಲಿ. ಪ್ರತಿ ಗುರುವಾರ ಉತ್ಸವ ಇರುತ್ತೆ. ಮೊದಲು ಎತ್ಕೊಂಡು ಹೋಗ್ತಾ ಇದ್ವಿ, ಕ್ಲಿಯರ್ ಆಗಿದೆ. ನಾನು ವೆಂಕಣ್ಣ ಕಥೆ ಬರುತ್ತೆ ರಾಯನ ಕಥೆನಲ್ಲಿ. ವೆಂಕಣ್ಣ ಕೇಳಿದ್ದೀನಿ, ಇವನ್ ವೆಂಕಣ್ಣ ಅಂತ. ಅವನೇನು ಅಂದರೆ, ಅವನು ರಾಯರ ಕಾಲದಲ್ಲಿ ಇರ್ತಾನವನು. ಇದ್ದಾಗ ಅವನಿಗೆ ಏನು ಓದೋದು ಬರೆಯೋದು ಏನೂ ಬರೋದಿಲ್ಲ. ಅವನು ಸಂಚಾರ ಹೋಗ್ತಾ ಇದ್ದಾಗ ಒಂದ್ಸಲ ರಾಯರು ಅವನು ಹೋಗ್ತಾನೆ, ಸ್ವಾಮಿಗಳು ಬಂದಿದ್ದಾರೆ ಅಂತ ರಾಯರು ಹೋಗ್ತಾನೆ. ಅವನು ಹೋಗಿ ರಾಯರನ್ನ ಕೇಳ್ಕೊತಾನೆ, ನನಗೇನು ಬರೋದಿಲ್ಲ, ನನಗೆ ಅನುಗ್ರಹ ಮಾಡಬೇಕು ಅಂತ. ರಾಯರು ಹೇಳ್ತಾರೆ, ಈಗೇನು ಕಷ್ಟ ಆದಾಗ ಓಂ ಶ್ರೀ ರಾಘವೇಂದ್ರ ರಾಯನ ಮಾತು ತಿಳ್ಕೊಂಡು ಹೇಳ್ತಾರೆ. ಅವಾಗ ಆಯಿತು, ಓಂ ಶ್ರೀ ರಾಘವೇಂದ್ರ ರಾಯನ ಮಾತು ತಿಳ್ಕೊತೀವಿ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಸ್ವಲ್ಪ ದಿನ, ಒಂದು ತಿಂಗಳ ಗಂಟೆ ಆದಮೇಲೆ ನವಾಬ ಬರ್ತಾನೆ. ನವಾಬ ಬರ್ತಾ ಇರ್ತಾನೆ. ಬಂದಾಗ ಅಲ್ಲಿ ಹಾಲ್ಟ್ ಮಾಡ್ತಾನೆ ಅವನು. ಬಂದಾಗ ಒಬ್ಬ ಸೈನಿಕ ಬರ್ತಾನೆ. ಸೈನಿಕ ಬಂದು ಒಂದು ಲಕೋಟೆ ಬರ್ತಾನೆ ರಾಜನಿಗೆ, ಲಕೋಟೆ ತಗೊಳ್ಳಿ ಬಂದಿದೆ ನಿಮಗೆ ಅಂತ. ಅವಾಗ ಯಾರಿಗೂ ಓದಕ್ಕೆ ಬರೋದಿಲ್ಲ ಅವನಿಗೆ. ಅವಾಗೇನು ಅವನು ಬ್ರಾಹ್ಮಣ ಹುಡುಗ, ಅವನು ಜನ ಕಾಯಿಸ್ಕೊಡ್ತಾನಲ್ಲ, ಕರೀತಾನ ಅವನ ಬಾ ಅಂತ. ಕಲ್ಬಿಟ್ಟು ಬಾ ಅಂತಾನೆ. ಏನು ಅಂತಂದಾಗ, ಈ ಪತ್ರ ಓದು ಅಂತ ಹೇಳ್ತಾನೆ. ಇಲ್ಲ, ನಂಗೆ ಓದಕ್ಕೆ ಬರೋದಿಲ್ಲ ನನಗೆ ಅಂತಾನೆ. ಸುಳ್ಳು ಹೇಳ್ತೀಯ ನೀನು, ನಿಂಗೆ ಓದಕ್ಕೆ ಬರೋಲ್ಲ, ಬ್ರಾಹ್ಮಣ ಹುಡುಗ ನೀವು ಓದಕ್ಕೆ ಬರಲ್ಲ ಅಂತ ಹೇಳ್ತೀಯ ನೀನು, ಬರುತ್ತೆ ಓದಬೇಕು ನೀವು ಅಂತಾನೆ. ಇಲ್ಲ, ನಂಗೆ ಓದಕ್ಕೆ ಬರಲ್ಲ ಅಂತೇಳಿ. ಓದಿದ್ರೆ ನೀನು ಸಾಯಿಸಾಕ್ಬಿಡ್ತೀನಿ, ನೇಣು ಹಾಕ್ಬಿಡ್ತೀನಿ ಅಂತ ಹೇಳ್ತಾನೆ ರಾಜ ನವಾಬ. ಅವಾಗ ಏನಪ್ಪ ಹಿಂಗಾಗ್ಬಿಟ್ಟು ಅವಾಗ ನೆನೆಸ್ಕೊತಾನೆ, ಓಂ ಶ್ರೀ ರಾಘವೇಂದ್ರ ಓಂ ಶ್ರೀ ರಾಘವೇಂದ್ರ ಎಂಬ ನೆನೆಸ್ಕೊತಾನೆ. ಬರುತ್ತೆ, ಓದಿ ಹೇಳ್ತಾನೆ, ಹೀಗೆ ನಿಮಗೆ ಗಂಡು ಮಗು ಆಗಿದೆ ಅಂತ ಹೇಳ್ತಾನೆ. ಅದು ಬರುತ್ತೆ. ರಾಜಕ್ಕೆ ಭಾಳ ಸಂತೋಷ ಆಗುತ್ತೆ. ಬಾ, ಒಳ್ಳೆ ಹೇಳಿದೆ, ನಮ್ಮ ಮನೆಗೆ ಬಾ ನೀನು ಅಂತ ಕರ್ಕೊಳ್ತಾನೆ. ನಮ್ಮ ಅರಮನೆಗೆ ಕರ್ಕೊಂಡೋಗಿ ಅವನ ದಿವಾನ ಓದಿಗೆಲ್ಲ ಬಂದ್ಬಿಡ್ತಾನೆ ಅವನಿಗೆ, ಆ ಹುಡುಗಂಗೆ. ಅವನು ರಾಜ ಕರ್ಕೊಂಡೋಗಿ ಅವನ ದಿವಾನ ಮಾಡ್ತಾನೆ. ಅವನು ದಿವಾನ ಪೋಸ್ಟ್ ಮಾಡ್ತಾನೆ. ಆ ಮನೆ ಇದು. ಯಾವ ಮನೆ ಸರ್? ಈ ಮನೆ ಇದು ದಿವಾನ ವೆಂಕಣ್ಣ ಇದ್ದ ಮನೆ ಅದು. ಆವಾಗ ಆ ಕಾಲದ್ದು ಮನೆ ಇದು. ಅವರಾದ್ಮೇಲೆ 4ನೇ ತಲೆ ಮನೆ ಇದ್ದರು ಎಲ್ಲವರು. 4ನೇ ತಲೆಯವರು ಫ್ಯಾಮಿಲಿ ಅದು. ಇದು ಅವ್ರ 4ನೇ ತಲೆಮಾರು. ಇದು ಎಲ್ಲಿರೋದು ಸರ್ ಊರು? ಇಲ್ಲಿ ಮಂತ್ರಾಲಯ ಇತ್ತು. ಮಂತ್ರಾಲಯ ಹತ್ರ ಇವಾಗಲೂ ಇದೆಯಾ ಇದು ದಿವಾನ ಅವ್ರ ಮನೆ? 55 ವರ್ಷದಿದ್ದು. ನಡ್ಕೊಂಡು ಬರ್ತಾ ಇದ್ದಲ್ಲ ನೀವು, ನನ್ನ ಫೋಟೋಗಳೆಲ್ಲ ಕೂಡ ಕಟ್ಟಡದಲ್ಲಿ ನಡ್ತಾ ಇರೋದಲ್ಲ ಕೆಲಸ. ಕಟ್ಟಡ ಬಸ್ ನಡೆಸಿ ಇನ್ನೂ ಮುಂದೆ ಆಗಿದ್ದು ಫೋಟೋಗಳು. ಕಟ್ಟಡ ನಡ್ತಾ ಇರೋದು ಕೆಲಸ ಇದು ಎಲ್ಲ. ಇದು ಏಟಾಂತರಿ ನೋಡು, ಅದನ್ನ ಹಾಕ್ಕೊಂಡು ಎಲ್ಲ ಬಂದು ಬರ್ತಾ ಇದ್ದಲ್ಲ, ಇದು ನೀರು ತೊಗೊಂಡು ಬರ್ತಾ ಇದ್ದಲ್ಲ. ನೆಕ್ಸ್ಟ್ ಅದಕ್ಕೆ ಮಣ್ಣು ಸಂಗ್ರಹ ಮಾಡೋಕ್ಕಾಗುತ್ತೆ, ಉತ್ಸಂಗ್ರಹ ಅಂತ. ಅದು ಅಲ್ಲಿ ಕೆರೆ ಹೋಗಿ ತಗೊಳ್ತಾರೆ. ಇಲ್ಲಿ ನಮ್ಮ ಕೆರೆ ನಾಗಕೆರೆಯಲ್ಲಿ ಇದೆಯಲ್ಲ, ಇಲ್ಲಿ ಕೆರೆ ಇದೆ. ಆ ಕೆರೆಯಲ್ಲಿ ಹೋಗಿ ಮಣ್ಣು ನೀರು ತರ್ತಾರೆ. ಪ್ರತಿನಿತ್ಯನೂ ಕೂಡ 54 ಒಬ್ಬೊಬ್ಬರ ಪಂಡಿತರಿಂದ ಪ್ರವಚನ ಇರೋದು. ಸಂಜೆ ಪ್ರವಚನ, ಸಂಗೀತ ಕಾರ್ಯಕ್ರಮ, ಎಂಥ ಕಾರ್ಯಕ್ರಮ ಇರೋದು. ಸಂಜೆ ಬಂದು ಭೀಮಸೇನ, ಬಳ್ಳಾರಿ ಭೀಮಸೇನ ಸಾರಥಿ
ವ್ಯಾಸರಾಯರ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು, ಕೃಷ್ಣದೇವರಾಯ ಎಲ್ಲ ಇರ್ತಾರೆ. ಕನಕದಾಸರು ಇನ್ನು ಅವನು ಕನಕ ನಾಯಕನೋ ಶ್ರೀನಿವಾಸ ನಾಯಕನೋ ಅವನ ಹೆಸರು ಪೂರ ಹಿಂದಿನ ಹೆಸರು. ವ್ಯಾಸರಾಯರ ಹತ್ರ ಬರ್ತಾನೆ ಅವರು. ನಾನು ಉದ್ಧಾರ ಆಗಬೇಕು, ನನಗೆ ಯಾವುದಾದ್ರು ಒಂದು ಮಂತ್ರ ಉಪದೇಶ ಮಾಡಿ ಅಂತ ವ್ಯಾಸರಾಯ ಕೇಳ್ತಾರೆ. ವ್ಯಾಸರಾಯರು ನಿನಗೇನೋ ಕೋಣ ಮಂತ್ರ ಹೋಗುವಂತಾರೆ, ಕೋಣ ಮಂತ್ರ ನಿಮಗೆ ಹೋಗುವಂತಾರೆ, ಅದು ಮಹಾಪ್ರಸಾದ ಅಂತಾರೆ ಕನಕದಾಸರು. ಅದನ್ನು ಹೋಗಿ ಕೋಣ 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 ಜಪ ಮಾಡ್ತಾರೆ ಸರ್ ಕನಕದಾಸರು. ಆದಾಗ ಈ ಯಮಧರ್ಮರಾಯನ ಕೋಣದಲ್ಲಿ ಯಾರು ಕೋಣ ಇಲ್ಲ, ಯಮಧರ್ಮರಾಯನ ಕೋಣನೇ ಇರೋದು ಅಷ್ಟೇ. ಯಮಧರ್ಮರ ಕೋಣ ಪ್ರತ್ಯಕ್ಷ ಆಗುತ್ತೆ. ಬಂದಾಗ ಕನಕದಾಸರು ಪ್ರತ್ಯಕ್ಷ ಆಗುತ್ತೆ ಕೋಣ. ಅದು ಕೋಣ ಏನು ಮಾಡಬೇಕು, ಕನಕದಾಸರಿಗೆ ಗೊತ್ತಿಲ್ಲ. ಕೋಣ ಬಂದು ನಿಂತ್ಕೊಂಡ್ಬಿಡುತ್ತೆ. ವ್ಯಾಸರ ಹೆಸರು ಕರ್ಕೊಂಡು ಹೋಗ್ತಾರೆ ಕೋಣ ಕನಕದಾಸ ಕರ್ಕೊಂಡು ಹೋಗ್ತಾರೆ. ಸ್ವಾಮಿಗಳೇ ನೀವು ಕೋಣ ಮಾಡ್ತಾರೆ, ಕೋಣ ಪ್ರತ್ಯಕ್ಷ ಆಗಿದೆ, ನೋಡಿ ಏನು ಮಾಡಬೇಕು ಅಂತ. ಅಯ್ಯೋ ಪರವಾಗಿಲ್ಲಪ್ಪ ನೀವು ಕನಕದಾಸ. ಆ ಕೋಣನ್ನು ಅಲ್ಲೊಂದು ದೊಡ್ಡ ಬಂಡೆ ಇರುತ್ತೆ. ಆ ಬಂಡೆಯನ್ನು ಪಕ್ಕದ ಜರುಗಿಸಿದ್ರೆ ಆ ಊರಿಗೆಲ್ಲರೂ ಕೂಡ ನೀರು ಬರುತ್ತೆ. ಅವಾಗ ಹೇಳ್ತಾರೆ, ನೀನು ಕೋಣ ಕರ್ಕೊಂಡೋಗಿ ಆ ಬಂಡೆಯನ್ನು ಜರುಗಿಸು ಅಂತ ಹೇಳ್ತಾರೆ. ಅವಾಗ ಆ ಬಂಡೆಯನ್ನು ಜರುಗಿಸ್ತಾರೆ ಎಲ್ಲ. ಅದು ಆಮೇಲೆ ಕನಕದಾಸರಿಗೆ ಬೇಕಾದಷ್ಟು ಕನಕದಾಸರು ದೇವರ ನಾಮಗಳನ್ನ ಬರ್ತಾರೆ. ಪುರಂದರದಾಸರು, ಬೇರೆ ಜಗನ್ನಾಥರು, ವಿಜಯದಾಸರು ಅವ್ರದ್ದು ಪದಗಳನ್ನ ಅರ್ಥ ಮಾಡ್ಕೋಬೇಕು. ಕನಕದಾಸರದು ದೇವನಾಮ ಅರ್ಥ ಮಾಡ್ಕೋಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಅಷ್ಟು ಕನಕದಾಸರು ನಾಲೆಡ್ಜು ಭಾಳ ಚೆನ್ನಾಗಿದೆ. ಅಂಥ ಕಾಲದಲ್ಲಿ ವ್ಯಾಸರಾಯರು ಇರ್ತಾರೆ ಅವರು. ಆಮೇಲೆ ನೆಕ್ಸ್ಟು ವ್ಯಾಸರಾಯರೇ ರಾಘವೇಂದ್ರ ಸ್ವಾಮಿಗಳು ಆಗ್ತಾರೆ. ಕನಕದಾಸರು ನೆಕ್ಸ್ಟ್ ಅವ್ರಿಗೂ ಜನ್ಮ ಆಗುತ್ತೆ. ವ್ಯಾಸರಾಯರ ಕಾಲದಲ್ಲಿ ಅವರು ಬರ್ತಾರೆ. ಅವರು ಬಂದಾಗ ರಾಯರನ್ನ ಹೋಗಿ ಭೇಟಿ ಹಾಕ್ತಾರೆ. ಮಂತ್ರಾಲಯದ ಹತ್ರನೇ ಓದಿದರು. ಅದೊಂದು ಪ್ರಾಂಡೇರ ಗುಡಿ ಇದೆ. ಪ್ರಾಂಡೇರ ಗುಡಿ ಇದ್ದಾಗ ಕನಕದಾಸರು ನೆಕ್ಸ್ಟ್ ಜನ್ಮ ಹೆಸರು ಗೊತ್ತಿಲ್ಲ ನನಗೆ. ಅಲ್ಲೂ ರಾಯರು ಭೇಟಿ ಆಗ್ತಾರೆ. ಗುರುಗಳಿಗೆ ಅನುಗ್ರಹ ಮಾಡಬೇಕು ಅಂತ. ರಾಯರಿಗೂ ಗೊತ್ತಾಗುತ್ತೆ ಕನಕದಾಸರು ಬಂದಿರೋದು. ಕನಕರಲ್ಲವೇ? ಇನ್ನೂ ನಿಮ್ಮ ಕರ್ಮ ಹರಿಯಲಿಲ್ಲವೇ? ಯಾಕಿನ್ನ ಹೋಗಿಲ್ಲ ನೀನು ಅಂತ ಕೇಳ್ತಾರೆ. ಇಲ್ಲ, ನೀವು ಅನುಗ್ರಹ ಮಾಡಬೇಕು ನೀವು ಅಂತ. ಆಯಿತು, ಏನು ತಂದಿದ್ಯಾ ಅಂತ ಕೇಳ್ತಾರೆ ರಾಯರು. ಪರಿಚಯವೆಂದು ಏನು ತಂದಿದ್ದೀರಿ? ಕೃಷ್ಣ ಕುಚೇಲಂ ಕೇಳ್ತಿದ್ಯಲ್ಲಪ್ಪ. ಬರೀ ಕೇಳಿ ಬಂದಿದ್ದೀನಿ ಅಂತಾರೆ. ನಾಳೆ ಏನಾದ್ರು ತೊಗೊಂಬ ನೀನು ಅನುಗ್ರಹ ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಅವರು ಕನಕದಾಸರು ಬಂದು ಸಾಸಿವೆ ತೊಗೊಂಬರ್ತಾರೆ. ಸಾಸಿವೆ ತೊಗೊಂಬಂದು ರಾಯರಿಗೆ ಕೊಡ್ತಾರೆ. ಆವಾಗ ಈ ಸೇಮ್ ಚಾತುರ್ಮಾಸ ನಡೀತಾ ಇರುತ್ತೆ. ಅವರು ಚಾತುರ್ಮಾಸದಲ್ಲಿ ಸಾಸಿವೆ ಉಪಯೋಗಿಸೋ ಹಾಗಿಲ್ಲ. ಆದರೆ ಕನಕದಾಸರು ಭಕ್ತ ತಿಳ್ಕೊಂಡ ರಾಯರು ಅಷ್ಟು ಭಕ್ತ ಅಪರಾಧಿಗಳ ಭಕ್ತರ ಅಭಿಷೇಕ ನೆರವೇರಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಕತೆ, ರಾಯರ ಕತೆ. ಆಯಿತು, ಅಡುಗೆಯವ್ರಿಗೆ ಹೇಳ್ತಾರೆ, ಇದು ಸಾಸಿವೆನ ಅಡುಗೆಗೆ ಹಾಕಿ ಉಪಯೋಗಿಸಿ ಅಂತ ಹೇಳ್ತಾರೆ. ಶಬರಿ ಎಂಜಲು ತಿಂದ ನನ್ನ ರಾಮ, ಕನಕನ ಕೈ ಸಾಸಿವೆಯಲ್ಲಿ ಕಹಿಯನ್ನೇನೂ ಕಾಣಲಾರ. ಅಡುಗೆ ಉಪಯೋಗಿಸ್ತಾರೆ. ಆಮೇಲೆ ಅವನಿಗೆ ಕನಕದಾಸರಿಗೆ ರಾಯರು ಮೋಕ್ಷ ಕೊಡ್ತಾರೆ. ಮೋಕ್ಷ ಮಾಡಿ ಹೋಗ್ತಾರೆ ಅವರು. ಅದು ಕನಕದಾಸರಿಗೆ ಮಂತ್ರಾಲಯದ ಹತ್ರ ಬಿಚೋಲಿ ಅಂತಿದೆ. ಬಿಚೋಲಿಯಲ್ಲಿ ಅಪ್ಪಣ್ಣಾಚಾರ್ಯರು ಅಂತ ಅವರ ರಾಯರ ಶಿಷ್ಯರು ಇರ್ತಾರೆ. ಅವರು ರಾಯರು ಬೃಂದಾವನ ಆಗೋದ್ರಿಂದ ಭಾಳ ದಿನಗಳಾದರೂ ಗೊತ್ತಾಗುತ್ತೆ ಅವರಿಗೆ. ರಾಯರನ್ನ ಭೇಟಿ ಆಗಬೇಕು ಅಂತ ಬೃಂದಾವನ ಹೋಗೋದಲ್ಲ, ಬೃಂದಾವನ ನೋಡ್ಕೊಂಬರೋಣ ಅಂತ ಹೋಗಬೇಕು ಅಂತ ಹೋಗ್ತಾರೆ. ಹೋದಾಗ ಅದಕ್ಕೆ ಪ್ರವಾಹ ಅಡ್ಡ ಬಂದ್ಬಿಡ್ತಾರೆ. ತುಂಗಭದ್ರಾ ನದಿ ಪ್ರವಾಹ ಅಡ್ಡ ಬರುತ್ತೆ. ಪ್ರವಾಹ ನಿಂತ ಮೇಲೆ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ರಾಯರ ಬಗ್ಗೆ ಸ್ತೋತ್ರ ಮಾಡ್ತಾರೆ. ರಾಘವೇಂದ್ರ ಸ್ತೋತ್ರ ಅಂತ, ಅದು ವಿಶೇಷ. ಅದು ರಾಘವೇಂದ್ರ ಸ್ತೋತ್ರ ಆಗೋದು. ಹೋಗಿ ಎಲ್ಲ ಮಾಡ್ಕೊಂಡ್ರೆ ರಾಯರು ಈ ಥರ ಇದ್ದರು, ಹಂಗಿದ್ರು, ಎಲ್ಲ ಇದ್ದರು. ಮತ್ತು ರಾಯರು ನಾವು ಪೂಜೆ ಮಾಡೋದಾಗಲಿ, ಅವರ ಸೇವೆ ಮಾಡೋದಾಗಲಿ, ಪ್ರದಕ್ಷಿಣೆ ಮಾಡೋದಾಗಲಿ, ತೀರ್ಥ ಪ್ರದಕ್ಷಿಣೆ ತೊಗೊಳೋದಾಗಲಿ, ಅದು ಮಾಡಿದ್ರೆ ಇಂತಿಂಥ ಅನುಗ್ರಹ ಆಗುತ್ತೆ, ಹಿಂಗೆಲ್ಲ ಆಗುತ್ತೆ. ಅವರ ಪವಾಡಗಳೆಲ್ಲ ಹೇಳ್ಕೊಂಬರ್ತಾಳೆ. ಅದು ಕೂಡ ಹೇಳ್ಕೊಂಬಂದಾಗ ಮಂತ್ರಾಲಯದಲ್ಲಿ ರಾಯರ ಬೃಂದಾವನ ಮುಂದೆ ಬಂದಾಗ ಅವ್ರಿಗೆ ಆ ಬೃಂದಾವನ ನೋಡಿ ಮಾತು ಹೊರಡೋದಿಲ್ಲ. ಅವ್ರಿಗೆ ನೆಕ್ಸ್ಟ್ ಏನು ಹೇಳ್ಕೊಂಡು ಮಾತು ಅಷ್ಟು ದುಃಖ ಆಗೋಗ್ಬಿಟ್ಟು ಇದಾಗ್ತಾರೆ. ಅವಾಗ ರಾಯರ ಬೃಂದಾವನದಿಂದ ರಾಯರು ಹೇಳ್ತಾರೆ, ಏನಿಷ್ಟು ನೀನು ಸ್ತೋತ್ರ ಮಾಡಿದ್ಯಲ್ಲ ಅಷ್ಟಕ್ಕೂ ಹಯಗ್ರೀವ ದೇವರೇ ಸಾಕ್ಷಿ, ಹಯಗ್ರೀವ ದೇವರೇ ಸಾಕ್ಷಿ, ಎಲ್ಲರೂ ಕೂಡ ಈಡೇರಿಸ್ತಾರೆ, ಏನು ಸಂಶಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹಾಕಿದೆ ನಾವು.
ಮೋದಿನ ಹಬ್ಬ ಅಂತ ಡಾಕ್ಟರ್ ಇದ್ರು, ಹಿಂದೆ ಫೇಮಸ್ ಡಾಕ್ಟರ್ ನಮ್ಮೂರಿಗೆ. ತಂಗಿ ಮದುವೆ ಆದಮೇಲೆ ಅವರು ಮೋದಿನ ಹಬ್ಬ ಡಾಕ್ಟರ್ ಬಂದಿದ್ದರು. ಮದುವೆ ಮುಗಿಸ್ಕೊಂಡೆಲ್ಲ ಹೋದ್ರು. ಅದಾದಮೇಲೆ ನಮ್ಮ ತಂದೆಗೆ ಸ್ವಲ್ಪ ಜ್ವರ ಅದು ಬಂತು, ಮದುವೆಗೆಲ್ಲ ಓಡಾಡೆಲ್ಲ ಬಂತು, ಜ್ವರ ಅದು ಬಂತು. ಡಾಕ್ಟರ್ ಶಾಪ್ಗೆ ಹೋದಾಗ ಅವರು ಮೋದಿನ ಹಬ್ಬ ಡಾಕ್ಟರ್ ಇದ್ದರು, ಮದುವೆ ಎಲ್ಲ ಭಾಳ ಚೆನ್ನಾಗಾಯಿತು ಅಂತ ಹೇಳಿದ್ರು. ನನ್ನ ಮಗಳು ಮದುವೆ ಆಗಿಲ್ಲ, ಅವಳು ಡಾಕ್ಟ್ರಿಗೆ ಓದಿದ್ದಾಳು, ಅವಳು ಎಲ್ಲ ಬರ್ತಾರೆ, ಮುಸಲ್ಮಾನರವರು ಬರ್ತಾರೆ, ಆ ಬಿಲ್ಡಿಂಗ್ ಶಾಪ್ ಇಟ್ಕೊಂಡಿದ್ದೀನಿ, ಅದು ಇಟ್ಕೊಂಡಿದ್ದೀನಿ, ನಮ್ಮ ಹುಡುಗಿ ತಕ್ಕಂಗೆ ಯಾರು ಸಿಗ್ತಾ ಇಲ್ಲ, ಅದೇ ತೊಂದರೆ ಯೋಚನೆ ಆಗ್ಬಿಟ್ಟಿದೆ ನನಗೆ ಅಂತ ಹೇಳ್ತಾರೆ. ಅವ್ರು ನಮ್ಮ ತಂದೆಯವರು ಯಾಕೆ ನಮ್ಮ ರಾಯರಿದ್ದಾರೆ, ರಾಯರು ಎಲ್ರಿಗೂ ಅನುಗ್ರಹ ಮಾಡ್ತಾರೆ, ಬನ್ನಿ ನೀವು ಮುಸ್ಲಿಂ ಅವರು. ಹಾಂ, ಓಕೆ ಓಕೆ. ಬನ್ನಿ ನೀವು ರಾಯರ ಅನುಗ್ರಹ ಮಾಡ್ತಾರೆ, ನಿಮಗೆ ಮಧುರಾಭಿಷೇಕ ಅಂತ ಮಾಡಬೇಕು, ಮಧುರಾಭಿಷೇಕ ಮಾಡೋ ರಾಯರ ವಿಶೇಷ ಅದು, ಮಧುರಾಭಿಷೇಕ ಮಾಡಿ ಅನುಗ್ರಹ ಮಾಡ್ತಾರೆ ನಿಮಗೆ. ನಾವು ಏನು ಮಾಡೋದು, ಸ್ವಲ್ಪ ಇದಾಗುತ್ತಲ್ಲ, ಅನುಕೂಲ ಆಗುತ್ತಲ್ಲ, ಬೆಳಗ್ಗೆ ಬನ್ನಿ 5 ಗಂಟೆಗೆ ಬನ್ನಿ ನೀವು, 5 ನಮ್ಮ ತಾಸಾಗಲಿ ಶುರು ಮಾಡಿಸ್ತೀವಿ, ಬೆಳಗ್ಗೆ ಜಾವ 5 ಗಂಟೆಗೆ ಬರೋದು. ನಿಮ್ಮ ಮಗಳಿಗೆ ಹೇಳಬೇಕು ನೀವು, ಮಗಳಿಗೆ ಒಂದು 15 ದಿವಸ 27 ದಿನ ಓಂ ಶ್ರೀ ರಾಘವೇಂದ್ರಾಯನ ಮಾತು ಬರೀಬೇಕು. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮನೆಗಾಳಿ ತಿನ್ನಬಾರ್ದು, ಬರೀ ಸಾತ್ವಿಕ ಆಹಾರದಲ್ಲೇ ಇರಬೇಕು ಎಲ್ಲ ಹೇಳಿದ್ರು. ಅವ್ರ ದಿನ ಬಂದು ಡಾಕ್ಟ್ರು ಬಂದು ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಹೋಗೋದು. ಬರೀ ಒಂದು 15 ದಿನಕ್ಕೇ ರಾಯರ ಅನುಗ್ರಹ ಆಯ್ತು ನೋಡಿ ಹುಡುಗಿಗೆ. ಹುಡುಗ ಡಾಕ್ಟ್ರು, ಇಂಜಿನಿಯರು ಹುಡುಗ, ಮಂಗಳೂರು ಹುಡುಗ, ಭಾಳ ಒಳ್ಳೆ ರಿಚ್ ಫ್ಯಾಮಿಲಿ. ಮದುವೆ ಆಯಿತು. ಮದುವೆಗೆ ನಮ್ಮ ತಂದೆಯವ್ರು ಕರೆದಿದ್ರು, ಅವರು ಬರೋಕ್ಕಾಗಲ್ಲ ಅಂತ ಅವರು ಕಾಂಪೌಂಡ್ ಕೇಳಿ ಲೆಟ್ರ್ ಬರೀ ಕಳಿಸಿದ್ರು. ಆ ಲೆಟ್ರ್ ಅದು ದೇವರ ಕೃಪೆಯಿಂದಲೂ ನಿಮ್ಮೆಲ್ಲರ ಆಶೀರ್ವಾದದಿಂದಲೂ ನಮ್ಮ ಮಗಳಿಗೆ ಒಂದು ವರ ಸಿಕ್ಕಿದೆ, ಮದುವೆಗೆ ಏರ್ಪಾಡು ಮಾಡ್ತೀವಿ, ನೀವು ಎಲ್ಲ ಬರಬೇಕು ನೋಡಿ. ನಿಮ್ಮ ದೇವರ ಅನುಗ್ರಹದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ ನೋಡಿ. ಮುಸಲ್ಮಾನರು ರಾಯಲಕ್ಷ್ಮಿ ಪ್ರವಾದ ಮದುವೆ, ನಮ್ಮ ತಂದೆಯವರು ಮದುವೆ ಹೋಗಿದ್ರು, ಮದುವೆ ಚೆನ್ನಾಗಿದ್ದಪ್ಪ. ಅದು ರಾಯ ಪ್ರವಾದ ಹೇಳ್ತಾರೆ, ಜಾತಿ ಮಠ ಬಾಗಿ ಏನು ನೋಡೋದೇ ಇಲ್ಲ, ರಾಯ ಭಕ್ತಿ ಅಷ್ಟೇ. ರಾಯರಿಗೂ ಏಕಾದಶಿ ಅಂತಲ್ಲ, ಇದು ಅನಾದಿ ಕಾಲದಲ್ಲೂ ಕೂಡ ಏಕಾದಶಿ ಬಂದಿದೆ. ಇದು ಏನು ನಾವು ಪಾಠ್ಯ ಬೆಳಿಗ್ಗೆ ತೆರಿಗೆ ತಿಳ್ತೀವಲ್ಲ, ಆ ಥರ ಏಕಾದಶಿ, ದ್ವಾದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಅಂತ. ಹೇಗೆ ಹುಣ್ಣಿಮೆ ಅಮಾವಾಸ್ಯೆ ಇದೆಯಲ್ಲ, ಅದೇ ಥರ ಏಕಾದಶಿನೂ ಇದೆ. ಹಿಂದೆ 100 ವರ್ಷದ ಹಿಂದೆ 4 ವರ್ಣದವರು, ಅಂದರೆ ಗಂಡಾಗಲಿ ಹೆಣ್ಣಾಗಲಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಪ್ರತಿಯೊಬ್ಬರು ಕೂಡ ಏಕಾದಶಿಯನ್ನು ಮಾಡೋರು. ಆಮೇಲೆ ಬರ್ತಾ ಎಲ್ಲ ಬಿಟ್ಕೊಂಡು ಹೋಗಿದ್ದಾರೆ. ಈಗ ಕೆಲವರು ಮಾತ್ರ ಏಕಾದಶಿ ಮಾಡ್ತಾರೆ. ಏಕಾದಶಿ ದಿವಸ ಮತ್ತು ಏನು ಆಹಾರ ಸೇವನೆ ಆಗಲಿ, ನೀರು ಏನು ಹೊಟ್ಟೆಗೆ ಹೋಗೋಂಗಿಲ್ಲ ಏನೂ ಕೂಡ. ಬರೀ ಹರಿವಾಸನ, ಅಂದರೆ ಬರೀ ದೇವರ ಧ್ಯಾನ, ದೇವರ ಸ್ಮರಣೆ ಅದು ಮಾತ್ರ ಮಾಡ್ಕೊಂಡಿರ್ಬೇಕಷ್ಟೇ. ಅದು ಏಕಾದಶಿ ಪ್ರತಿಯೊಂದು ಹಾಗೆ ನಡ್ಕೊಂಡು ಹೋಗ್ತಾಯಿದೆ. ಈಗ ಈ ಮೊಬೈಲ್ ಮೈನ್ ಯೂಟ್ಯೂಬ್ ಏನಪ್ಪ, ನಿಮ್ಮ ಕೆಲವು ಚಾನಲ್ಗಳಿಗೆಲ್ಲ ಆ ಚಾನಲ್ನವರು ಏನೇನು ವ್ರತಗಳು ಬರುತ್ತೆ. ಏಕಾದಶಿದು ಭಾಳ ನಮ್ಮ ಮಠಕ್ಕೆ ಒಂದು 100 ಜನ ಬರ್ತಾರಿಲ್ಲ. ಮೊದಲು ಒಂದು ಒಬ್ಬರು ಇಬ್ಬರು ಬರೋರು ಅಷ್ಟೇ ಏಕಾದಶಿ ಅಂತ ಅಂದ್ಬಿಟ್ಟು. ಈಗ 100 ಜನ ಕೇಳ್ತಾರೆ, ಏಕಾದಶಿ ನಾವು ಮಾಡ್ತಾಯಿದ್ದೀವಿ, ನಾವು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ನೋಡಿದ್ವಿ, ನಮ್ಗೆ ಅಷ್ಟು ಗೊತ್ತಾಗಿಲ್ಲ, ನಮಗೆ ಏನು ಮಾಡಬೇಕು ಏನು ಅಂತ ಪಾಪ ನಮ್ಮನ್ನು ಕೇಳ್ಕೊಂಡು ಬಂದು ಉಪವಾಸ ಮಾಡ್ತಾಯಿದ್ದಾರೆ ಬೇಕಾದಷ್ಟು ಜನ. ಮತ್ತು ಮಾರನೇ ದಿನ ಬೆಳಗ್ಗೆ ದ್ವಾದಶಿ ಬರುತ್ತೆ. ದ್ವಾದಶಿ ದಿನ ತೀರ್ಥ ತೊಗೊಂಡು ಊಟ ಮಾಡಿಕೊಂಡು ಆ ಥರ ಜನಗಳು ಹೋಗ್ತಾಯಿದ್ದಾರೆ. ನಿಮ್ಮ ಈ ಮೊಬೈಲಿಂದ ಅದೊಂದು ಭಾಳ ಜನಗಳಿಗೆ ಅನುಕೂಲವಾಗಿದೆ. ಏಕಾದಶಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ, ಸಕಲ ವ್ರತಗಳು ಏಕಾದಶಿ ವ್ರತದ ಹಿಂದೆ ಅಂತ ಹೇಳ್ತಾರೆ. ಏನೇನು ವ್ರತಗಳಿದೆಯಲ್ಲ, ಅನಂತ ಪದ್ಮನಾಭ ವ್ರತ, ವರಮಹಾಲಕ್ಷ್ಮಿ ವ್ರತ, ಸತ್ಯನಾರಾಯಣ ವ್ರತ, ಈ ಗಣಪತಿ ವ್ರತ ಎಲ್ಲರೂ ಕೂಡ ಏಕಾದಶಿ ವ್ರತದ ಹಿಂದೆ ಅಂತ ಹೇಳ್ತಾರೆ. ಅಷ್ಟು ಪ್ರಾಮುಖ್ಯತೆ ಏಕಾದಶಿಗೆ. ಮಾಡೋದ್ರಿಂದ ಏನು ಅಂದರೆ ನಮ್ಮ ದೇಹ ಆರೋಗ್ಯವಾಗಿರುತ್ತೆ. ಸ್ವಾಮಿ ಕಾರ್ಯ ಸ್ವಕಾರ್ಯ ಅಂತ ಅದನ್ನೇ ಹೇಳಿದ್ರು. ಸ್ವಾಮಿ ಕಾರ್ಯ ದೇವರಿಗೂ ಪ್ರೀತಿ ಏನೋ ಹೇಳ್ತಲ್ಲ, ಎಲ್ಲ ಏಕಾದಶಿ ವಿಶೇಷ ಅಂದ್ಬಿಟ್ಟು ದೇವರಿಗೂ ಪ್ರೀತಿ ಆಗುತ್ತೆ. ನಮಗೂ ಸ್ವಕಾರ್ಯ, ನಮಗೂ ಕೂಡ ಮೊದಲು ಹಿಂದೆ ಎಲ್ಲ ಹೇಳೋರು ಲಂಘನಂ ಪರಮೌಷಧಂ ಅಂತ ಹೇಳೋದು. ಏನಾದರೂ ಉಪವಾಸ ಮಾಡಿದ್ರೆ ಎಲ್ಲದಕ್ಕೂ ಪರಮೌಷಧ ಅಂತ. ಕಾಯಿಲೆಗಳೇ ಬಂದರೆ ಉಪವಾಸ ಮಾಡೋದು ಹೆಂಗೆ ಹಾಕೋರು,
ಇವಾಗ ಅವ್ರು ಮಾಡಲ್ಲ ಈಗ. ಹ್ಞೂ ಏಕಾದಶಿ ಉಪವಾಸ ಮಾಡಿ ನಮ್ಮ ದೇಹನೂ ಆರೋಗ್ಯವಾಗಿರುತ್ತೆ. ನಿಮ್ಮ ಈ ಚಾನೆಲ್ ಕೂಡ ಅವರು ಬಂದು ನಮ್ಮ ಮಠಕ್ಕೆ ಆವಾಗವಾಗ ಬರ್ತಾ ಇರ್ತಾರೆ. ಅವರು ಬಂದು ಎಲ್ಲ ಸಾರ್ವಜನಿಕರಿಗೆ ರಾಯರ ಮಹಿಮೆ ಗೊತ್ತಾಗಲಿ, ಮತ್ತು ಅವರ ಕಷ್ಟಗಳನ್ನು ಕೂಡ ರಾಯರ ಅಭಿಷ್ಟದಿಂದ ಎಲ್ಲರೂ ನಿವಾರಣೆ ಮಾಡಿಕೊಳ್ಳಿ ಅಂತ ನಿಮ್ಮ ಚಾನೆಲ್ನವರು ಬಂದಿದ್ದಾರೆ. ನಿಮ್ಮ ಚಾನೆಲನ್ನು ಕೂಡ ನಾವು ನಮ್ಮ ಮಠದ ವತಿಯಿಂದ ವಂದನೆಗಳನ್ನು ಅರ್ಪಿಸ್ತೇವೆ. ನಮಸ್ಕಾರ.